ಸ್ನೇಹಿತರೆ ನಮಸ್ಕಾರ, ನಾನು ವಿಕಾಸ್ ಶಾಸ್ತ್ರಿ. ಹೇಗಿದ್ದೀರಿ ಎಲ್ರು? ನಾನಿವತ್ತು ನಿಮ್ಮ ಮುಂದೆ ಒಂದು ಪ್ರಶ್ನೆ ಇಟ್ಕೊಂಡು ಬಂದಿದ್ದೀನಿ. ಒಂದು ಕಡೆ ಪ್ರಜಾಪ್ರಭುತ್ವದ ಕತ್ತನೆಸಗ್ತಾ ಇದ್ದಾರೆ, ಇನ್ನೊಂದು ಕಡೆ ಅಮಾಯಕ ಮನುಷ್ಯನನ್ನ ಪ್ರಾಣಿಗಿಂತ ಕಡೆಯಾಗಿ ಸುಟ್ಟಾಕ್ಲಾಗ್ತಾ ಇದೆ. ಇದು ಸಿರಿಯಾ ದೇಶದ ಬಗ್ಗೆನೂ ನಾನು ಮಾತಾಡ್ತಾ ಇಲ್ಲ, ಅಫ್ಘಾನಿಸ್ತಾನದ ಬಗ್ಗೆನೂ ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ನಮಗೆ ತುಂಬಾ ಹತ್ತಿರವಾಗಿರುವಂತಹ ದೇಶ, ನಮ್ಮ ಸೈನಿಕರ ರಕ್ತದಿಂದ ಸ್ವಾತಂತ್ರ್ಯ ಪಡೆದ ಬಾಂಗ್ಲಾದೇಶದ ಬಗ್ಗೆ. ಮೊನ್ನೆ ರಾತ್ರಿ ಡಿಸೆಂಬರ್ 18ನೇ ತಾರೀಕು ಬಾಂಗ್ಲಾದೇಶದ ಇತಿಹಾಸದಲ್ಲಿ ಕಪ್ಪು ಅಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ದಿನ. ಒಂದು ಕಡೆ ಢಾಕಾದಲ್ಲಿ ಜೆಸಿಬಿಗಳು ನುಗ್ತಾ ಇವೆ, ದೊಡ್ಡ ದೊಡ್ಡ ಮೀಡಿಯಾ ಹೌಸ್ಗಳು ಒತ್ತಿ ಉರಿತಾ ಇದೆ. ಆದ್ರೆ ಢಾಕಾದಿಂದ ಸ್ವಲ್ಪ ದೂರದಲ್ಲೇ ಮೈಮೆನ್ ಸಿಂಗ್ ಅನ್ನುವಂತಹ ಒಂದು ಜಾಗ ಇದೆ. ಅಲ್ಲಿ ನಡೆದಿದ್ದು ಮನುಷ್ಯನ ಕುಲವೇ ತಲೆ ತಗ್ಗಿಸಬೇಕಾದಂತಹ ಘಟನೆ. ದೀಪು ಚಂದ್ರ ದಾಸ್ 25 ವರ್ಷದ ಹಿಂದೂ ಯುವಕ. ಅವನ್ ಮಾಡಿದ ತಪ್ಪೇನು? ಆತ ಹಿಂದೂ ಆಗಿ ಹುಟ್ಟಿದ ತಪ್ಪ, ಅಥವಾ ಆತ ಆ ದೇಶದಲ್ಲಿ ಬದುಕಲು ಬಯಸಿದ ತಪ್ಪ? ಒಂದು ರೊಚ್ಚಿಗೆದ್ದ ಇಸ್ಲಾಮಿಕ್ ಗುಂಪು ದೈವ ನಿಂದನೆ ಅನ್ನೋ ಸುಳ್ಳು ಆರೋಪವನ್ನ ಹೊರಿಸಿ ಅವನು ದೇವರಿಗೆ ಬೈತಾ ಇದ್ದಾನೆ ಅಂತ ಸುಳ್ಳನ್ನ ಹೇಳಿ ಆತನನ್ನ ಹೆಳೆದಾಡಿ ಥಳಿಸಿ ಮರಕ್ಕೆ ನೇಣಾಕಿ ಅಷ್ಟಕ್ಕೆ ಬಿಡದೆ ಆತನನ್ನ ಜೀವಂತವಾಗಿ ಬೆಂಕಿ ಇಟ್ಟಿದ್ದಾರೆ ಅಂತಂದ್ರೆ ಏನ್ರಿ ಅರ್ಥ? ಈ ವಾಸ್ ಬರ್ನ್ಟ್ ಅಲೈವ್ ಸ್ನೇಹಿತರೆ, ಈ ವಾಸ್ ಬರ್ನ್ಟ್ ಅಲೈವ್. ಮತ್ತು ಇದರ ಬೆನ್ನಲ್ಲೇ ಕೇಳಿ ಬರ್ತಿರೋ ಘೋಷಣೆ ಏನು? ಬಾಯ್ಕಟ್ ಇಂಡಿಯಾ. ಏನಾಗ್ತಾ ಇದೆ ಅಂತ ನೀವು ಯೋಚನೆ ಮಾಡಬೇಕು. ಅಲ್ಲಿ ನಾನಿವತ್ತು ಸಂಪೂರ್ಣವಾಗಿ ಅಲ್ಲಿ ಏನೇನಾಯ್ತು ಅನ್ನುವಂತಹ ವಿಚಾರವನ್ನ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದೇನೆ. ಪಾಕಿಸ್ತಾನದ ಆರ್ಮಿ ಚೀಫ್ ರೀಸೆಂಟ್ ಆಗಿ ಬಾಂಗ್ಲಾದೇಶಕ್ಕೆ ಬಂದು ಕೊಟ್ಟಂತಹ ಆ ಸೀಕ್ರೆಟ್ ಗಿಫ್ಟ್ ಇಂದಿರೋ ಸಂಚೇನು ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾತಾಡ್ಕೊಳ್ಳೋಣ. ಭಾರತದ ವಿರುದ್ಧ ನಡೀತಿರೋ ಜಿಯೋ ಪಾಲಿಟಿಕ್ಸ್ ಅನ್ನ ಎಳೆಯಾಗಿ ಡಿಕೋಡ್ ಮಾಡುವಂತಹ ಕೆಲಸವನ್ನ ಮಾಡೋಣ. ಸ್ನೇಹಿತರೆ, ಈ ಬೆಂಕಿ ಹತ್ಕೊಂಡಿದ್ದು ಹೇಗೆ ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಯಾವುದೇ ದೊಡ್ಡ ದಂಗೆಗೆ ಒಂದು ಸಣ್ಣ ಕಿಡಿ ಸಾಕು. ಈ ಬಾರಿ ಕಿಡಿಯ ಹೆಸರು ಶರೀಫ್ ಉಸ್ಮಾನ್ ಹಾದಿ. ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಈ ವ್ಯಕ್ತಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪಾತ್ರ ಈ ಒಂದು ಕತೆಗೆ. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಬಿದ್ದ ಮೇಲೆ ಅಲ್ಲಿನ ರಾಜಕೀಯದಲ್ಲಿ ದೊಡ್ಡ ಶೂನ್ಯ ಸೃಷ್ಟಿಯಾಗಿದೆ. ಆ ಜಾಗದಲ್ಲಿ ತುಂಬೋಕೆ ಹಲವು ಯುವ ನಾಯಕರು ಮುಂದೆ ಬರ್ತಿದ್ದಾರೆ. ಅದರಲ್ಲಿ ಹಾದಿ ಕೂಡ ಒಬ್ಬ ಪ್ರಮುಖ ಲೀಡರ್. ಇವರು ಇನ್ಕ್ವಿಲಾಬ್ ಮಂಚ ಅನ್ನುವಂತಹ ಒಂದು ಸಂಘಟನೆಯ ಮುಖಂಡ. ಬರುವ ಫೆಬ್ರವರಿ 12ನೇ ತಾರೀಕು ಬಾಂಗ್ಲಾದೇಶದಲ್ಲಿ ಜನರಲ್ ಎಲೆಕ್ಷನ್ ನಡಿಬೇಕಿದೆ. ಈ ಹಾದಿ ಕೂಡ ಒಬ್ಬ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡುವಂತಹ ವ್ಯಕ್ತಿ. ಆದ್ರೆ ವಿಧಿಯಾಟ ನೋಡಿ, ಡಿಸೆಂಬರ್ 12ನೇ ತಾರೀಕು ರಾತ್ರಿ ಪ್ರಚಾರದ ವೇಳೆ ದುಷ್ಕರ್ಮಿಗಳು ಇವರ ತಲೆಗೆ ಗುಂಡನ್ನ ಹೊಡೆದು ಸಾಯಿಸ್ತಾರೆ. ಸಿಂಗಾಪುರದಲ್ಲಿ ಟ್ರೀಟ್ಮೆಂಟ್ ಗೆ ಕರ್ಕೊ ಹೋಗ್ತಾರೆ. ಸಾವು ಬದುಕಿನ ನಡುವೆ ಹೋರಾಡಿ ಕೊನೆಗೂ ಡಿಸೆಂಬರ್ 18ನೇ ತಾರೀಕು ಪ್ರಾಣವನ್ನ ಕಳ್ಕೊತಾನೆ. ಇಲ್ಲಿಂದ ಅಸಲಿ ಆಟ ಶುರುವಾಗೋದು. ಒಬ್ಬ ನಾಯಕ ಸತ್ತಾಗ ಸಹಾನುಭೂತಿ ಇರೋದು ಸಹಜ. ಆದ್ರೆ ಬಾಂಗ್ಲಾದೇಶದಲ್ಲಿ ಆಗಿದ್ದೇನು ಗೊತ್ತಾ? ಆತನ ಸಾವಿನ ಸುದ್ದಿ ಬರ್ತಿದ್ದಂಗೆ ಅಲ್ಲಿನ ಕೆಲವು ರಾಡಿಕಲ್ ಗುಂಪುಗಳು ಒಂದು ನರೇಟಿವ್ ಅನ್ನ ಸೆಟ್ ಮಾಡಿದ್ರು. ಅವ್ರ ವಾದ ಏನಿತ್ತು ಅಂದ್ರೆ, ಇದು ಬರೀ ಕೊಲೆ ಅಲ್ಲ, ಇದು ಭಾರತ ಮತ್ತು ಶೇಖ್ ಹಸೀನಾ ಸೇರಿ ಮಾಡಿರೋ ಷಡ್ಯಂತ್ರ. ಯಾವುದೇ ಸಾಕ್ಷಿ ಇಲ್ಲ, ಪೊಲೀಸ್ ತನಿಖೆ ಆಗಿಲ್ಲ, ಅದರ ನಿರ್ಧಾರ ಆಗೋಗಿದೆ. ಈ ಸುಳ್ಳು ಸುದ್ದಿಯನ್ನು ಎಷ್ಟು ಜೋರಾಗಿ ಹಬ್ಬಿಸಲಾಯ್ತು ಅಂದ್ರೆ, ಕೆಲವೇ ಗಂಟೆಗಳಲ್ಲಿ ಸಾವಿರಾರು ಜನ ರಸ್ತೆಗೆ ಇಳಿತಾರೆ. ಅವರ ಕೈಯಲ್ಲಿ ಬಾಂಗ್ಲಾದೇಶದ ಧ್ವಜ ಇರಲಿಲ್ಲ, ಬದಲಿಗೆ ದೊನ್ನೆಗಳು, ಪೆಟ್ರೋಲ್ ಬಾಂಬ್ಗಳಿದ್ವು. ಈಗ ದಂಗೆಕೋರರು ಮೊದಲು ಟಾರ್ಗೆಟ್ ಮಾಡಿದ್ದು ಯಾರನ್ನ ಅಂತ ನೋಡಿದ್ರೆ, ಅವ್ರು ಹೋಗಿದ್ದು ಪೊಲೀಸ್ ಸ್ಟೇಷನ್ಗಲ್ಲ ಸ್ವಾಮಿ, ಅವ್ರು ಹೋಗಿದ್ದು ಮಾಧ್ಯಮಗಳ ಕಚೇರಿಗೆ. ಬಾಂಗ್ಲಾದೇಶದಲ್ಲಿ 2 ಅತ್ಯಂತ ಪ್ರಬಲ ಪತ್ರಿಕೆಗಳಿವೆ. ದಿ ಡೈಲಿ ಸ್ಟಾರ್ ಅನ್ನೋದೊಂದು, ಪ್ರಥಮ ಆಲೋ ಅನ್ನುವಂತಹ ಒಂದು ಈ 2 ಪತ್ರಿಕೆಗಳು. ಇವು ಅಲ್ಲಿನ ಲಿಬರಲ್ ವಾಯ್ಸ್ ಅಂಡ್ ಫೇಮಸ್. ಇವರು ಆಗಾಗ್ಗೆ ಅಲ್ಲಿನ ಉಗ್ರಗಾಮಿಗಳ ವಿರುದ್ಧ ಲೇಖನವನ್ನ ಬರಿತಾ ಇದ್ರು. ಗುರುವಾರ ರಾತ್ರಿ ಈ ಆಫೀಸ್ಗಳ ಮುಂದೆ 100 ಜನ ಜಮಾಯಿಸ್ತಾರೆ. ಅವ್ರ ಘೋಷಣೆ ಒಂದೇ, ಇವರು ಭಾರತದ ಏಜೆಂಟ್ರು, ಇವರನ್ನ ಸುಟ್ಟಾಕಿ ಅಂತ. ನೋಡ್ತಿದ್ದಂಗೆ ರಿಸೆಪ್ಷನ್ ಏರಿಯಾಗೆ ಬೆಂಕಿ ಬೀಳುತ್ತೆ. ಆಫೀಸ್ ಮುಂದಿದ್ದ ಕಾರುಗಳೆಲ್ಲ ಧ್ವಂಸ ಆಗೋಯ್ತವೆ. ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಸ್ನೇಹಿತರೆ, ನೀವು ಆಫೀಸ್ ನಲ್ಲಿ ಕೆಲಸ ಮಾಡ್ತಿರ್ತೀರ, ರಾತ್ರಿ ಶಿಫ್ಟ್ ಇರುತ್ತೆ, ಇದಕ್ಕಿದ್ದಂಗೆ ಕೆಳಗಡೆ ಹೊಗೆ ಬರೋಕ್ ಶುರು ಆಗುತ್ತೆ, ಕಿಟಕಿ ಗಾಜುಗಳು ಒಡೆದೋ ಶಬ್ದ, ಹೊರಗೆ ನೋಡಿದ್ರೆ 100 ಜನ ನಿಮ್ಮನ್ನ ಕೊಲ್ಲಕ್ ಕಾಯ್ತಿರ್ತಾರೆ. ಆ ಪತ್ರಕರ್ತರ ಜೀವ ಉಳಿಸ್ಕೊಳ್ಳಕ್ಕೆ 10ನೇ ಮಹಡಿಯಲ್ಲಿ ಟೆರೇಸ್ಗೆ ಓಡೋದ್ರು. ಅಲ್ಲಿ ಅಂಚಿನಲ್ಲಿ ನಿಂತು ಫೇಸ್ಬುಕ್ ಲೈವ್ ಮಾಡಿ ಪ್ಲೀಸ್ ನಮ್ಮನ್ನ ಉಳಿಸಿ ಅಂತ ಪ್ರಪಂಚಕ್ಕೆ ಬೇಡ್ಕೊಂಡ್ರು. ಫೈರ್ ಫೋರ್ಸ್ ಬಂದು ಅವರನ್ನ ಹೇಣಿ ಹಾಕಿ ಇಳಿಸಬೇಕಾಯ್ತು. ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿತ್ತು ಅಂದ್ರೆ, ಬಾಂಗ್ಲಾದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಾಳೆ ನಾವು ಪತ್ರಿಕೆ ಪ್ರಕಟಿಸಲ್ಲ ಅಂತ ಈ ಮೀಡಿಯಾ ಹೌಸ್ಗಳು ಅನೌನ್ಸ್ ಮಾಡಿದ್ದು. ಇದು ಬರೀ ಕಟ್ಟಡದ ಮೇಲಿನ ದಾಳಿ ಅಲ್ಲ, ಇದು ಸತ್ಯದ ಮೇಲಿನ ದಾಳಿ. ಯಾರಾದ್ರೂ ಭಾರತದ ಪರ ಮಾತಾಡಿದ್ರೆ ಅಥವಾ ಯಾರಾದ್ರೂ ಅಲ್ಲಿನ ರಾಡಿಕಲ್ಸ್ ವಿರುದ್ಧ ಮಾತಾಡಿದ್ರೆ ಅವರ ಗತಿ ಇದೇ ಆಗುತ್ತೆ ಅನ್ನೋ ಮೆಸೇಜ್ ಇದು. ಆದ್ರೆ ಸ್ನೇಹಿತರೆ, ಅವರ ದ್ವೇಷ ಬರೀ ಇವತ್ತಿನ ಜನರ ಮೇಲಲ್ಲ, ಅದು ಬಾಂಗ್ಲಾದೇಶದ ಇತಿಹಾಸದ ಮೇಲೂ ಇದೆ. ಬಾಂಗ್ಲಾದೇಶದ ಪಿತಾಮಹ, ಬಂಗಾಬಂಧು ಅಂತ ಕರ್ಕೊಳ್ಳೋ ಅಂತ ಶೇಖ್ ಮುಜಾಬಿರ್ ರೆಹಮಾನ್ 1971ರಲ್ಲಿ ಪಾಕಿಸ್ತಾನದ ವಿರುದ್ಧ ಹೋರಾಡಿ ಜೈಲು ಸೇರಿ ಆ ದೇಶವನ್ನ ಕಟ್ಟಿದವರು. ಢಾಕಾದಲ್ಲಿ ಅವರ ಐತಿಹಾಸಿಕ ಮನೆ ಹೊಂದಿದೆ. ಧನ್ಮಂಡಿ 32 ಅಂತ ಆ ಮನೆ ನಂಬರ್. ಇದನ್ನ ಮ್ಯೂಸಿಯಂ ಮಾಡಿದ್ರು. ಕಳೆದ ಆಗಸ್ಟ್ ನಲ್ಲಿ ಇದನ್ನ ಸುಟ್ಟಾಕಿದ್ರು. ಆದ್ರೆ ನಿನ್ನೆ ರಾತ್ರಿ ಇವ್ರು ಏನ್ ಮಾಡಿದ್ರು ಗೊತ್ತಾ?
JCB ತಗೊಂಡು ಹೋದ್ರು, ಉಳಿದಿರೋ ಗೋಡೆಗಳನ್ನ ಪಿಲ್ಲರ್ಗಳನ್ನ ನೆಲಸಮ ಮಾಡಿದ್ರು. ಇಟ್ಟಿಗೆಯನ್ನು ದ್ವೇಷಿಸ್ತಾ ಇದ್ದಾರೆ ಇವರು. ಅಂತ ಹುಚ್ಚುತನ ತಲೆಗೆ ಇಡ್ಬಿಟ್ಟಿದೆ. ಅವ್ರ ಸ್ಲೋಗನ್ ನೋಡಿ, 32 ಬೇರೆ 36 ಬೇರೆ ಅಂತ. ಅಂದ್ರೆ 1971 ಸ್ವಾತಂತ್ರ್ಯ ನಮಗ್ ಬೇಕಾಗಿಲ್ಲ, ಅದು 32 ಅವ್ರ ಮನೆ ನಂಬರು. ಈಗ ಜುಲೈ 2024ರಲ್ಲಿ 36 ನಾವು ತಂದಿರೋದು ನಿಜವಾದ ಸ್ವಾತಂತ್ರ್ಯ ಅಂತ. ಯಾವ ಸ್ವಾತಂತ್ರ್ಯ ರೀ ಇವ್ರು ತಂದಿರೋದು? ತಮ್ಮದೇ ದೇಶದ ಸ್ಥಾಪಕನ ಮನೆಯನ್ನ ಕೆಡುವ ಸ್ವಾತಂತ್ರ್ಯನ ಪಾಕಿಸ್ತಾನಕ್ಕೆ ಇದೇ ಅಲ್ವಾ ಬೇಕಾಗಿರೋದು? 1971 ಸೋಲನ್ನ ಮರೆಸೋಕೆ ಬಾಂಗ್ಲಾದೇಶದ ಇತಿಹಾಸವನ್ನೇ ಅಳಿಸಿ ಹಾಕೋ ಪ್ರಯತ್ನ ನಡೀತಾ ಇದೆ. ಈಗ ನಾನು ಹೇಳೋ ಘಟನೆ ನಿಮ್ಮ ಕರುಳು ಹಿಂಡುತ್ತೆ, ಬರ್ದಿಟ್ಕೊಳ್ಳಿ, ಇದು ನಿಮ್ಮ ಕರುಳನ್ನು ಹಿಂಡುತ್ತೆ. ರಾಜಕೀಯ ದ್ವೇಷವನ್ನ ಅರ್ಥ ಮಾಡ್ಕೋಬಹುದು, ಆದ್ರೆ ಅಮಾಯಕನ ಮೇಲಿಂದ ದ್ವೇಷವನ್ನ ಹೇಗೆ ಸಹಿಸೋದು? ರಾಜಧಾನಿ ಢಾಕಾದಲ್ಲಿ ಮೀಡಿಯಾ ಆಫೀಸ್ ಉರಿಯುತ್ತಿರುವಾಗ ಮೈಮನ್ ಸಿಂಗ್ ಜಿಲ್ಲೆಯ ಬಾಲ್ಕಾ ಅನ್ನೋ ಹಳ್ಳಿಯಲ್ಲಿ ಒಂದು ಗುಂಪು ಒಬ್ಬ ಯುವಕನಿಗಾಗಿ ಹುಡುಕ್ತಾ ಇತ್ತು. ಆ ಯುವಕನ ಹೆಸರು ದೀಪು ಚಂದ್ರ ದಾಸ್, ವಯಸ್ಸು 25. ಅವನು ಯಾವ ಲೀಡರು ಅಲ್ಲ, ಯಾವ ಪಾರ್ಟಿಯ ಮೆಂಬರ್ ಕೂಡ ಅಲ್ಲ, ಬರೀ ಒಬ್ಬ ಗಾರ್ಮೆಂಟ್ ಕಾರ್ಮಿಕ. ನಾನು ಹೇಳ್ತಾ ಇನ್ ಕೇಳಿ, ಅವನು ಗಾರ್ಮೆಂಟ್ ಕಾರ್ಮಿಕ. ಅವನ ಮೇಲೆ ಬಂದ ಆರೋಪ ಏನ್ ಗೊತ್ತಾ? ಬ್ಲಾಸ್ಫೆಮಿ, ದೈವನಿಂದನೆ. ಫೇಸ್ಬುಕ್ ನಲ್ಲಿ ಯಾವುದೋ ಪೋಸ್ಟ್ ಹಾಕಿದ್ದಾನೆ ಅಂತ ಯಾರೋ ಸುಳ್ಳು ಸುದ್ದಿ ಹಬ್ಬಿಸ್ತಾರೆ, ಅಷ್ಟೇ ಸಾಕು 100 ಜನ ಆತನನ್ನ ಸುತ್ತುವರಿತಾರೆ. ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಬಹುದಿತ್ತಲ್ವಾ, ಕೋರ್ಟ್ಗೆ ಹೋಗ್ಬೋದಿತ್ತಲ್ವಾ? ಇಲ್ಲ, ಅವರು ಕಾನೂನನ್ನ ಕೈಗೆ ತಗೊಂಡ್ರು, ಆತನನ್ನ ರಸ್ತೆಯಲ್ಲಿ ಅಮಾನವೀಯವಾಗಿ ಥಳಿಸಿದ್ರು. ಅವನು ಪ್ರಜ್ಞೆ ತಪ್ಪಿ ಬಿದ್ದಾಗ ಆತನನ್ನ ಎಳೆದುಕೊಂಡು ಹೋಗಿ ಒಂದು ಮರಕ್ಕೆ ನೇಣಾಕ್ತಾರೆ ಮತ್ತು ಅಂತಿಮವಾಗಿ ಆತ ಇನ್ನೂ ಜೀವಂತವಾಗಿ ಬದುಕಿರ್ಬೇಕಾದ್ರೆ, ಒದ್ದಾಡ್ಬೇಕಾದ್ರೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ತಾರೆ. ಯಾವ ಧರ್ಮ ಹೇಳತ್ರಿ ಹೀಗ್ ಮಾಡು ಅಂತ? ದೀಪು ಚಂದ್ರ ದಾಸ್ ಸಾಯುವಾಗ ಎಂತ ನರ್ಕ ಅನುಭವಿಸಿರ್ಬೋದು. ಪೊಲೀಸರು ಬರೋ ಅಷ್ಟರಲ್ಲಿ ಅಲ್ಲಿ ಬರೀ ಬೂದಿ ಇತ್ತು. ಇದು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಈಗಿನ ಪರಿಸ್ಥಿತಿ. ನೀನು ಹಿಂದೂ ಆಗಿದ್ರೆ ನಿನ್ನ ಉಸಿರಾಟವೂ ಅಪರಾಧನೇ ಅಲ್ಲಿ. ಶರೀಫ್ ಉಸ್ಮಾನ್ ಸಾವಿನ ಸಿಟ್ಟನ್ನ ಒಬ್ಬ ಹಿಂದುವಿನ ಮೇಲೆ ತೀರಿಸಿಕೊಳ್ಳಲಾಗಿದೆ. ಯಾಕಂದ್ರೆ ಹಿಂದೂಗಳು ಅಲ್ಲಿ ಸಾಫ್ಟ್ ಟಾರ್ಗೆಟ್. ಅವರನ್ನ ಯಾರು ಬೇಕಾದ್ರೂ ಹೊಡಿಬಹುದು, ಯಾರು ಬೇಕಾದ್ರೂ ಕೊಲ್ಲಬಹುದು, ಕೇಳೋರಿಲ್ಲ ಹೇಳೋರಿಲ್ಲ. ಈಗ ನಾವು ಈ ಪಿಕ್ಚರ್ ನ ಬಿಗ್ ಬಾಸ್ ಗಳನ್ನ ನೋಡೋಣ. ಈ ಬೆಂಕಿಗೆ ತುಪ್ಪ ಸುರಿತಿರೋದು ಯಾರು? ಇದು ಬರೀ ಆಂತರಿಕ ಗಲಭೆ ಅಂತೂ ಅಲ್ಲ, ಇದರ ಹಿಂದೆ ಯಾರೋ ದೊಡ್ಡ ಕೈಗಳಿವೆ. ಇದರ ಹಿಂದೆ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಕಾನ್ಸ್ಪಿರಸಿ ಕೂಡ ಇದೆ. ರೀಸೆಂಟ್ ಆಗಿ ಪಾಕಿಸ್ತಾನದ ಜಂಟಿ ಸೇನಾ ಮುಖ್ಯಸ್ಥ ಜನರಲ್ ಸಾಹಿರ್ ಶಂಶಾದ್ ಮಿರ್ಜಾ, ಅವನ ಹೆಸರು ನೋಡಿ ಎಷ್ಟು ಉದ್ದವಾಗಿದೆ, ಢಾಕಾಗೆ ಭೇಟಿ ನೀಡ್ತಾರೆ. 1971 ನಂತರ ಇಂತಹ ಹೈ ಲೆವೆಲ್ ಮಿಲಿಟರಿ ವಿಸಿಟ್ ಅಪರೂಪ. ಅಪರೂಪ ಅಂತ ಹೇಳೋದಕ್ಕಿಂತ ಅವರು ಬಂದೇ ಇಲ್ಲ. ಅವರು ಬಾಂಗ್ಲಾದ ಹಂಗಾಮಿ ಮುಖ್ಯಸ್ಥ ಮೊಹಮ್ಮದ್ ಯೂನಸ್ ನನ್ನ ಮೀಟ್ ಮಾಡ್ತಾನೆ. ಈ ಮೀಟಿಂಗ್ ನಲ್ಲಿ ಆ ಯೂನಸ್ ಪಾಕ್ ಜನರಲ್ಗೆ ಒಂದು ಬುಕ್ ಅನ್ನ ಗಿಫ್ಟ್ ಮಾಡ್ತಾನೆ. ಅದರ ಹೆಸರು ಆರ್ಟ್ ಆಫ್ ಟ್ರಿಯಂಫ್ ಬಾಂಗ್ಲಾದೇಶ್ ನ್ಯೂ ಡಾನ್ ಅಂತ. ಆ ಬುಕ್ ಮೇಲಿರೋ ಮ್ಯಾಪ್ ನೋಡಿದ್ರೆ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಇದು ನಾರ್ಮಲ್ ಬಾಂಗ್ಲಾದೇಶ್ ಮ್ಯಾಪ್ ಅಲ್ವಲ್ಲ ಅನಿಸ್ತು. ಇದರಲ್ಲಿ ಭಾರತದ ಅಸ್ಸಾಮು, ಮೇಘಾಲಯ, ತ್ರಿಪುರಾ, ಮಿಜೋರಾಮು ಈ ರಾಜ್ಯಗಳನ್ನ ಬಾಂಗ್ಲಾದೇಶದ ಭಾಗ ಅನ್ನೋ ತರ ತೋರಿಸಲಾಗಿದೆ. ಇದನ್ನ ಅವರು ಗ್ರೇಟರ್ ಬಾಂಗ್ಲಾದೇಶ ಅಂತ ಕರಿತಾ ಇದ್ದಾರೆ. ಪಾಕಿಸ್ತಾನಕ್ಕೆ ಇದೇ ಅಲ್ವಾ ಬೇಕಿರೋದು? ಭಾರತವನ್ನ ತುಂಡು ಮಾಡಬೇಕು, ನಮ್ಮ ಚಿಕನ್ನೇ ಕಾರಿಡಾರ್ ಅನ್ನ ಕಟ್ ಮಾಡಬೇಕು. ಈಗ ಯೂನಸ್ ಸರ್ಕಾರ ಪಾಕಿಸ್ತಾನದ ಜೊತೆ ಕೈ ಜೋಡಿಸಿ ಹೌದು ಈಶಾನ್ಯ ಭಾರತ ನಮ್ಮದು ಅನ್ನೋ ಮೆಸೇಜ್ ಕೊಡ್ತಿದ್ಯಾ? ಇದು ಭಾರತದ ಸಾರ್ವಭೌಮತ್ವಕ್ಕೆ ನೇರ ಸವಾಲು. ಮೊಹಮ್ಮದ್ ಯೂನಸ್ ಅವರನ್ನ ಇಡೀ ಪ್ರಪಂಚ ನೋಬೆಲ್ ಶಾಂತಿ ಪ್ರಶಸ್ತಿ ವಿಜೇತ ಅಂತ ಕೊಂಡಾಡುತ್ತೆ. ಆದ್ರೆ ಒಬ್ಬ ಶಾಂತಿ ದೂತ ಪಕ್ಕದ ದೇಶದ ಜಾಗವನ್ನ ಕಬಳಿಸುವ ಮ್ಯಾಪ್ ಇಟ್ಕೊಂಡು ಅದನ್ನ ಪಾಕಿಸ್ತಾನಕ್ಕೆ ಗಿಫ್ಟ್ ಏನಾದ್ರು ಕೊಡ್ತಾರ? ಇದ್ರ ಅರ್ಥ ಏನ್ರಿ? ಈಗ ಎಲ್ಲವನ್ನೂ ಲಿಂಕ್ ಮಾಡಿ ನೋಡೋಣ. ಒಬ್ಬ ಸ್ಟೂಡೆಂಟ್ ಲೀಡರ್ ಸಾವಾಗುತ್ತೆ, ಅದಕ್ಕೆ ಭಾರತ ಕಾರಣ ಅಂತ ಸುಳ್ಳು ಆರೋಪ. ಮೀಡಿಯಾ ಹೌಸ್ ಮೇಲೆ ದಾಳಿ ಆಗುತ್ತೆ ಸತ್ಯ ಮುಚ್ಚೋಕೆ. ಪಾಕಿಸ್ತಾನ ಎಂಟ್ರಿ ಮತ್ತು ಮ್ಯಾಪ್ ವಿವಾದ ಮತ್ತು ಕೊನೆಗೆ ಹಿಂದೂ ಯುವಕನ ಬರ್ಬರ ಹತ್ಯೆ. ಇವೆಲ್ಲ ಸೇರಿ ಒಂದೇ ದಿಕ್ಕಿಗೆ ಬೊಟ್ಟು ಮಾಡ್ತಿವೆ. ಅದು ಆಂಟಿ ಇಂಡಿಯನ್ ಸೆಂಟಿಮೆಂಟ್. ಅಲ್ಲಿನ ಅಂಗಡಿಗಳು ಭಾರತದ ಪ್ರಾಡಕ್ಟ್ ಗಳನ್ನ ಎಸಿತಾ ಇದ್ದಾರೆ. ನಾವು ಉಪವಾಸ ಇರ್ತೀವಿ ಆದ್ರೆ ಭಾರತದ ಬಿಸ್ಕೆಟ್ ತಿನ್ನಲ್ಲ ಅಂತಾರೆ. ಆದ್ರೆ ಸತ್ಯ ಏನ್ ಗೊತ್ತಾ? ಅವರ ಈರುಳ್ಳಿ, ಅವರ ಕರೆಂಟು, ಅವರ ಬಟ್ಟೆ, ಅವರ ಮೆಡಿಸನ್ ಎಲ್ಲವನ್ನೂ ಕೂಡ ಅವರು ಭಾರತವನ್ನೇ ಅವಲಂಬಿಸ್ಕೊಂಡಿದ್ದಾರೆ. ಆದ್ರೂ ಈ ದ್ವೇಷ ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿನ ಕೆಲವು ರಾಡಿಕಲ್ ಗ್ರೂಪ್ಗಳಿಗೆ ಗೊತ್ತು ಜನರಲ್ಲಿ ಭಾರತದ ಬಗ್ಗೆ ದ್ವೇಷ ತುಂಬಿದ್ರೆ ಮಾತ್ರ ಅವರ ರಾಜಕೀಯ ಬೇಳೆ ಬೈಯುತ್ತೆ ಅಂತ. ಹಾಗಾದ್ರೆ ಭಾರತ ಸುಮ್ನೆ ಕೂತಿದ್ಯಾ? ಖಂಡಿತ ಇಲ್ಲ. ಭಾರತ ಸರ್ಕಾರ ಈಗ ಎನಫ್ ಇಸ್ ಎನಫ್ ಅನ್ನೋ ಮೂಡ್ ನಲ್ಲಿದೆ. ನಾವೀಗಾಗಲೇ ಬಾಂಗ್ಲಾದೇಶದ ವೀಸಾ ಸೆಂಟರ್ಗಳು ಪರ್ಮನೆಂಟ್ ಆಗಿ ಕ್ಲೋಸ್ ಮಾಡಿರೋ ನಿರ್ಧಾರಕ್ಕೆ ಬಂದಿದ್ದೀವಿ ಅಂತ ಹೇಳಿದೆ. ಅದ್ರ ಬಗ್ಗೆ ನಾನು ವಿಡಿಯೋನು ಕೂಡ ಮಾಡಿ ಹಾಕಿದ್ದೆ. ನೀವು ನಮ್ಮ ಧ್ವಜವನ್ನು ಸುಡ್ತೀರಾ, ನಮ್ಮ ಮಂದಿರ
ಮಂದಿರವನ್ನು ಹೊಡಿತೀರಾ, ನಮ್ಮ ವಿರುದ್ಧ ಘೋಷಣೆ ಹೋಗ್ತೀರಾ, ಮತ್ತೆ ನಮ್ಮ ದೇಶಕ್ಕೆ ಬಂದು ಚಿಕಿತ್ಸೆ ಪಡೆಯೋದು ಬೇಡ, ನಡೆಯಕ್ ಆಗಲ್ಲ ಅಂತ ಒಂದು ಕ್ಲಿಯರ್ ಮೆಸೇಜ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರ ಮೇಲಿನ ದಾಳಿ ನಿಲ್ಲಬೇಕು, ಮಂದಿರಗಳು ರಕ್ಷಣೆ ಆಗಬೇಕು, ನಮ್ಮ ಗಡಿಯಲ್ಲಿ BSF ಈಗ ಹೈ ಅಲರ್ಟ್ ಆಗಿವೆ, ಅಕ್ರಮವಾಗಿ ಒಳಗೆ ಬರೋದನ್ನ ತಡೆಯೋಕೆ ಸ್ಟ್ರಿಕ್ಟ್ ಆರ್ಡರ್ಸ್ ಕೂಡ ಇವೆ. ದೀಪು ಚಂದ್ರದಾಸ್ ಹತ್ಯೆ ಬಗ್ಗೆ ಭಾರತದ ವಿದೇಶಾಂಗ ಇಲಾಖೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಇದು ಅಮಾನವೀಯ, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಅಂತ ಡಿಮ್ಯಾಂಡ್ ಕೂಡ ಮಾಡ್ತಾ ಇದೆ. ಕೊನೆಯದಾಗಿ ಒಂದು ಮಾತನ್ನ ಹೇಳ್ತೀನಿ, ಬಾಂಗ್ಲಾದೇಶ ಇವತ್ತು ತನ್ನ ದಾರಿಯನ್ನ ತಪ್ತಾ ಇದೆ. 1971ರಲ್ಲಿ ಭಾರತ ಸೈನಿಕರು ರಕ್ತ ಕೊಟ್ಟು ಆ ದೇಶವನ್ನು ಉಳಿಸಿದ್ರು. ಇವತ್ತು ಅದೇ ದೇಶದ ಮಣ್ಣಿನಲ್ಲಿ ಭಾರತದ ವಿರುದ್ಧ ವಿಷ ಬಿತ್ತಲಾಗ್ತಾ ಇದೆ. ದೀಪು ಚಂದ್ರದಾಸ್ ಸಾವು ಕೇವಲ ಒಬ್ಬ ವ್ಯಕ್ತಿಯ ಸಾವಲ್ಲ, ಬಾಂಗ್ಲಾದೇಶದ ಸೆಕ್ಯುಲರಿಸಂ, ನೀವು ಹೇಳ್ತಿರಲ್ಲ ಜಾತ್ಯತೀತತೆ, ಅದರ ಸಾವು ಅಂತ ನಾನು ಕರಿತೀನಿ. ಇವತ್ತು ಒಬ್ಬ ಹಿಂದೂವನ್ನ ಸುಟ್ಟಾಕಿದ್ದಾರೆ, ನಾಳೆ ಇನ್ನೊಬ್ಬನನ್ನ ಸುಡಬಹುದು. ನಾವು ಭಾರತೀಯರು ಎಮೋಷನಲ್ ಆಗಿ ಕೋಪ ಮಾಡ್ಕೊಳ್ಳೋದಕ್ಕಿಂತ ಬುದ್ಧಿವಂತಿಕೆಯಿಂದ ಯೋಚಿಸಬೇಕು. ನಮ್ಮ ಈಶಾನ್ಯ ರಾಜ್ಯಗಳ ಸೇಫ್ಟಿ ನಮಗೆ ಮುಖ್ಯ. ಆ ಚಿಕನ್ ನೆಕ್ ಕಾರಿಡಾರ್ ಸೇಫ್ ಆಗಿರಬೇಕು. ಬಾಂಗ್ಲಾದೇಶದ ಸಾಮಾನ್ಯ ಜನರು ಅರ್ಥ ಮಾಡ್ಕೋಬೇಕು, ಈ ದ್ವೇಷದ ಬೆಂಕಿ ಮೊದಲು ಸುಡೋದು ನಿಮ್ಮನ್ನೇ ಹೊರತು ಭಾರತವನ್ನಲ್ಲ. ಭಾರತ ಸರ್ಕಾರ ಮುಂದಿನ ದಿನಗಳಲ್ಲಿ ಇನ್ನೂ ಕಠಿಣ ಕ್ರಮ ತಗೊಳ್ಬೇಕು. ವ್ಯಾಪಾರ ಬಂದ್ ಮಾಡಬೇಕಾ ಅಥವಾ ರಾಜತಾಂತ್ರಿಕವಾಗಿ ಪಾಠ ಕಲಿಸಬೇಕಾ? ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ದೀಪು ಚಂದ್ರದಾಸ್ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಮತ್ತು ಇಂತಹ ಘಟನೆಗಳು ಮತ್ತೆ ನಡೆಯದಂತೆ ನಮ್ಮ ಸರ್ಕಾರ ಬಾಂಗ್ಲಾ ಮೇಲೆ ಒತ್ತಡ ಹಾಕ್ಲಿ ಅಂತ ಆಶಿಸೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸತ್ಯ ಜನರಿಗೆ ತಲುಪಲಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.